ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದವಿತ್ತ. ಬಹುಶಃ ನನ್ನ ಒಂದು ಈ ಹೊಸ ಚಾನಲ್ನಲ್ಲಿ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಕಾರ ಮೊದಲನೇ ಇಂಟರ್ವ್ಯೂ ಇದು. ಸೊ ಈ ಮೊದಲನೇ ಇಂಟರ್ವ್ಯೂ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಕೇಳ್ಕೊಳ್ತಾ, ಅದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ. ಈಗ ಆಲ್ರೆಡಿ ನನ್ನ ಹೆಸರು ಹೇಳೋದೇ ಬೇಡ, ತುಂಬ ಚಾನಲ್ಗಳಲ್ಲಿ ನೀವು ಆಗಲೇ ಗಮನಿಸಿರ್ತೀರಾ, ದೊಡ್ಡ ದೊಡ್ಡ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಗಮನಿಸಿರ್ತೀರಾ. ಪ್ರಖ್ಯಾತ ಅಂತ ಹೇಳಿದ್ರು ತಪ್ಪಾಗಲ್ಲ ಮತ್ತು ಬುದ್ಧಿವಂತ ಅಂತ ಹೇಳಿದ್ರು ತಪ್ಪಾಗಲ್ಲ. ವಕೀಲರಾದಂಥ ಬಾಲನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ಪವಿತ್ರ ಗೌಡ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು. ಅವರ ಪರ ವಕೀಲರು ಕೂಡ ಹೌದು. ಮತ್ತು ಧರ್ಮಸ್ಥಳ ಕೇಸ್ನಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿರೋರು. ಜೊತೆಗೆ ತುಂಬ ಮಾತನಾಡೋದಿದೆ ಅವರ ಹತ್ರ, ಇದೊಂದೇ ಪಾಯಿಂಟ್ ಅಲ್ಲ. ಈಗ ಮೊದಲಿಗೆ ನಾನು ಬಹಳ ಇಂಪಾರ್ಟೆಂಟು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ಅಶ್ವಮೇಧ ಅಂತ ನೂತನವಾಗಿ ನಾವು ಆರಂಭ ಮಾಡಿದ್ದೀನಿ. ಈಗ ನಾನು ಏನು ಹೇಳ್ತೀನಿ, ಅಶ್ವಮೇಧ ಯಾಗ. ಹೌದು ಸರ್, ಅಶ್ವಮೇಧ ಯಾಗ. ಸೊ ಚಾಲೆಂಜು ಹ್ಮ್ ಊರಲ್ಲಿ ಬಿಡ್ಬಿಡ್ತೀವಿ, ತಾಕತ್ತಿದ್ರೆ ಇಡೀರಿ ನೋಡೋಣ ಇಡೀ ಅಂತ. ನೋಡೋಣ ಅಂತ. ಆ? ಸತ್ಯದ ಯಾಗ ಸರ್. ಅದೇ ಅಶ್ವಮೇಧ ಯಾಗ. ಓಕೆ ಫೈನ್. ಎಸ್ ಸರ್. ಸರ್ ಬಾಲನ್ ಸರ್, ಬಹಳ ಪ್ರಮುಖವಾಗಿ ಈಗಿನ ಸದ್ಯಕ್ಕೆ ಡೆವಲಪ್ಮೆಂಟ್ಸ್ ಏನು ಅಂತಂದರೆ, ಪವಿತ್ರಗೌಡ ಪ್ರಕರಣ ಆಗಿರ್ಬೋದು ಅಥವಾ ಅಂದರೆ ರೇಣುಕಾಸ್ವಾಮಿ ಪ್ರಕರಣ ಆಗಿರ್ಬೋದು, ಅಲ್ಲಿ ಒಂದು ಪ್ರತಿಕೂಲ ಪರಿಸ್ಥಿತಿ ಎದುರಾಗಿದೆ ಅಂತಲೇ ಹೇಳ್ಬೋದು. ಈಗ ಪಿ ಪ್ರಸನ್ನಕುಮಾರ್ ಅವರು ಒಂದು ಇಟ್ಟಿರುವಂಥ ಒಂದು ಬೇಡಿಕೆ ಅಥವಾ ಬರೆದಿರುವಂಥ ಒಂದು ಅರ್ಜಿ, ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭು ಅವರು ಕೊಟ್ಟಿರುವಂಥ ಒಂದಷ್ಟು ಗೊಂದಲದ ಹೇಳಿಕೆ ಏನಾಗ್ಬೋದು ಅಂತ ಸರ್. ಎಲ್ಲರೂ ದರ್ಶನ್ಗೆ ಪ್ಲಸ್, ದರ್ಶನ್ಗೆ ಪ್ಲಸ್, ದರ್ಶನ್ಗೆ ಪ್ಲಸ್. ದರ್ಶನ್ ಮಾತ್ರ ಅಲ್ಲ, 17 ಜನ ಆರೋಪಿಗಳಿಗೂ ಪ್ಲಸ್ ಅಂತ ಹೇಳ್ತಾ ಇದ್ದಾರೆ. ಪ್ಲಸ್ ಏನು ಮೈನಸ್ ಏನು? ಆ? ಇದು ಒಂದು ಮೀಡಿಯಾ ಹೈಪ್ ಅಂದೇ ಹೇಳ್ತೀನಿ. ಆ ಥರ ಏನೂ ನಡೆದಿಲ್ಲ. ಈಗ ಅವ್ರ ತಂದೆ ತಾಯಿಗಳು ಅವರೇನು ಕಣ್ಣಾರೆ ಕಂಡ ಸಾಕ್ಷಿ ಅಲ್ಲ. ಅವ್ರೇನು ಕೋರ್ಟ್ಗೆ ಬಂದು ನನ್ನ ಮಗ ಆತ್ಮಹತ್ಯೆ ಮಾಡಿಕೊಂಡ, ನನ್ನ ಮಗ ಚಿತ್ರದುರ್ಗದಲ್ಲೇ ಸತ್ತೋದ, ಅವನು ಬೆಂಗಳೂರಿಗೆ ಹೋಗಿಲ್ಲ, ಆ ಥರ ಹೇಳಿಕೆ ಕೊಟ್ಟರೆ ಅದು ಪ್ರತಿಕೂಲ ಸಾಕ್ಷಿ ಆಗುತ್ತೆ. ಆ ರೀತಿ ಏನು ಹೇಳಿಲ್ಲ. ವಿಷಯ ಏನು, 8ನೇ ತಾರೀಕು ಮಗ ಮನೆ ಬಿಟ್ಟು ಹೋಗ್ತಾನೆ. ಬೆಳಗ್ಗೆ 9 ಗಂಟೆಗೆ ತಿಂಡಿ ತಿಂತಾನೆ. 9:15ಗೆ ಕೆಲ್ಸಕ್ಕೆ ಹೋಗ್ತೀನಿ ಅಂದೆ ಹೋಗ್ತಾನೆ. ಹೋದಾಗ ಅಪೋಲೋ ಫಾರ್ಮಸಿದು ಆ ಬ್ಯಾಡ್ಜ್ ಎಲ್ಲ ಹಾಕ್ಕೊಂಡು ಹೋಗ್ತಾನೆ. 8ನೇ ತಾರೀಕು ಸಂಜೆ ಮನೆಗೆ ವಾಪಸ್ ಬರಲ್ಲ. ರಾತ್ರಿನೂ ಬರೋದಿಲ್ಲ, ಹುಡ್ಕೋಕ್ಕೆ ಶುರು ಮಾಡ್ತಾರೆ. 9ನೇ ತಾರೀಕಿಗೆ ಅವನ ಬಗ್ಗೆ ಏನೂ ಸುದ್ದಿ ಇಲ್ಲ, ಹುಡುಕ್ತಾರೆ. 10ನೇ ತಾರೀಕಿಗೆ ಅವರಿಗೆ ಒಂದು ಮಾಹಿತಿ ಬರುತ್ತೆ ಕಾಮಾಕ್ಷಿ ಪಾಳ್ಯ ಪೊಲೀಸಿಂದ, ನೀವು ಬನ್ನಿ ನಿನ್ನ ಮಗನ ಬಗ್ಗೆ ಮಾತಾಡ್ಬೇಕಂತಾರೆ. ಇವರು 11ನೇ ತಾರೀಕು ಹೋಗ್ತಾರೆ. ಕಾಮಾಕ್ಷಿ ಪಾಳ್ಯದಿಂದ ಶವಗಾರಕ್ಕೆ ಹೋಗ್ತಾರೆ. ಶವಗಾರದಲ್ಲಿ ಶವ ಇದೆ, ಶರ್ಟ್ ಇದೆ, ಮಗ ಸತ್ತಿದ್ದಾನೆ. ಈ ಅನಿಮಲ್ ಬೈಟ್ ಅಂತಾರೆ, ನಾಯಿಗಳು ಕಚ್ಚಿರುತ್ತೆ, ಇದನ್ನು ನೋಡ್ತಾರೆ. ಶವ ತನಿಖೆ ಶುರುವಾಗುತ್ತೆ. ಅಲ್ಲಿ ಒಂದು ಹೇಳಿಕೆ ಅವರ ತಾಯಿ ಕೊಡ್ತಾರೆ. ಅದರಲ್ಲಿ ಬೆಳಗ್ಗೆ ನನ್ನ ಮಗ ಕೆಲ್ಸಕ್ಕೆ ಹೋದ, 2:15ಗೆ ನನಗೊಂದು ಫೋನ್ ಮಾಡಿ ಊಟಕ್ಕೆ ಹೊರಗೆ ಹೋಗ್ತಾ ಇದ್ದೀನಿ, 4 ಜನ ಹಳೆಯ ಸ್ನೇಹಿತರು ಬಂದಿದ್ದಾರೆ, ಊಟ ಮಾಡ್ತಿಕೊಂಡು ಸಂಜೆ ಬರ್ತೀನಿ ಅಂತಾನೆ. ಅಷ್ಟೇ ವಿಷಯ. ಇದನ್ನು ಶವ ತನಿಖೆ ಸಂದರ್ಭದಲ್ಲಿ ಅವ್ರದ್ದು ಹೇಳಿಕೆಯನ್ನು ಬರ್ಕೊಳ್ತಾರೆ ಪೊಲೀಸರು. ಮತ್ತು 14ನೇ ತಾರೀಕು ಅವ್ರ ತಂದೆ ತಾಯಿಗಳನ್ನು ಕರೆಸಿ ಮತ್ತೆ ಹೇಳಿಕೆ ಬರೆಸ್ಕೊಳ್ತಾರೆ. ಇದೇ ವಿಚಾರವನ್ನು ಅವನ ರೇಣುಕಾಸ್ವಾಮಿ ಅವರ ಪತ್ನಿನೂ ಹೇಳ್ತಾರೆ. ಮತ್ತು ಅವನು ಕೆಲಸ ಮಾಡುವ ಫಾರ್ಮಸಿ ಸ್ಟಾಫ್ ಅವರು ಇದನ್ನು ಹೇಳ್ತಾರೆ. ಅಂದರೆ ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಅದನ್ನೇ ಅವರು ಹೇಳ್ತಾರೆ ಕೋರ್ಟಲ್ಲಿ. ಪ್ರತಿಕೂಲ ಸಾಕ್ಷಿ ಹೆಂಗಾಗುತ್ತೆ? ಅದು ಟೈಮಿಂಗಲ್ಲಿ ವ್ಯತ್ಯಾಸ ಆಗಿದೆ. 2:15ಗೆ ಫೋನ್ ಬಂತು ಅಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ಕೋರ್ಟಲ್ಲಿ 10:15ಗೆ ಫೋನ್ ಬಂತು ಅನ್ನೋ ಥರ ಹೇಳಿಸ್ಕೊಳ್ತಾರೆ. ಅದು ಪ್ರತಿಕೂಲ ಸಾಕ್ಷಿ ಅಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಒಮಿಷನ್ ಅಮೌಂಟಿಂಗ್ ಟು ಕಾಂಟ್ರಡಿಕ್ಷನು. ಈ ಒಮಿಷನು ಕಾಂಟ್ರಡಿಕ್ಷನು ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗಲೇ ಮಾಡಿಸ್ಕೊಂಡೆ ಅಷ್ಟೇ. ಮತ್ತು ನಂದು ಕ್ರಾಸ್ ಆದಮೇಲೆ A2 ಕೌನ್ಸಿಲು ಕ್ರಾಸ್ ಮಾಡಿದ್ದಾರೆ, ಬೇರೆಯವರು ಕೂಡ ಕ್ರಾಸ್ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನು ಪ್ರತಿಕೂಲ ಸಾಕ್ಷಿಯೂ ಆಗಿಲ್ಲ. ಸೊ ಆದರೆ ಏನೇನೋ ಕ್ವಶನ್ ಕೇಳ್ತಾರೆ, ಅದ್ರ ಬಗ್ಗೆ ನಾನು ಹೇಳೋದು ಸರಿ ಇರೋಲ್ಲ. ಪ್ರತಿಕೂಲ ಸಾಕ್ಷಿ ಏನೂ ಇಲ್ಲ.
ಆ, ಅದು ಯಾಕೆ ಆ ಪದಗಳು ನೀವು ಉಪಯೋಗ ಮಾಡ್ತಾ ಇದ್ದೀರಾ ಅನ್ನೋದು ಅಲ್ಲ ನನಗೆ ಅಲ್ಲಿ ಗೊತ್ತಿಲ್ಲ. ಪ್ರಸನ್ನ ಕುಮಾರ್ ಅವ್ರು ಹೇಳ್ತಾ ಅದು ಇರೋದು ಒಂದು ಏನು ಹೇಳಿದ್ದು ನೀವೇನು ಅರ್ಥ ಮಾಡ್ಕೊಂಡ್ರಿ, ಇದು ಏನು ಪ್ರತಿಕೂಲ ಸಾಕ್ಷಿ ಆಗೋದಿಲ್ಲ, ಆ ಥರ ಆದೇಶ ಕೂಡ ಕೋರ್ಟಲ್ಲಿ ಆಗೋದಿಲ್ಲ ಅಂತ ಹೇಳ್ತೀನಿ. ಈಗ ಅವ್ರ ತಂದೆ ತಾಯಿಗಳು ಮತ್ತು ಪತ್ನಿ, ತಂಗಿ, ಆ ಚಿತ್ರದುರ್ಗದಲ್ಲಿ ಇರೋ ಸಾಕ್ಷಿಗಳು ಲಾಸ್ಟ್ ಸೀನ್ ಸರ್ಕಮ್ಸ್ಟೆನ್ಸ್ ಮಾತ್ರ ಮಾತಾಡ್ತಾರೆ. ಕೊನೆಯದಾಗಿ ಅವನ್ನ ಎಷ್ಟು ಗಂಟೆಗೆ ಯಾರು ನೋಡಿದ್ರು ಅನ್ನೋದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಈ ಕೇಸ್ಗೆ. ಇತ್ತು. 2:30ಗೆ ಫೋನ್ ಮಾಡಿದ್ನಾ ಇಲ್ವಾ, ಬೆಳಗ್ಗೆ 10:30ಗೆ ಫೋನ್ ಮಾಡಿದ್ನಾ ಇಲ್ವಾ, 10:30ಗೆ ಯಾರು ಫೋನ್ ಮಾಡಿ ನಾನು ಊಟಕ್ಕೆ ಹೊರಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. 9 ಗಂಟೆಗೆ ಟಿಫನ್ ಮಾಡಿ 10:30ಗೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೊರಗೆ ಹೋಗೋದು ಆಗೋದಿಲ್ಲ. ಅಂದರೆ ಮಧ್ಯಾಹ್ನವರೆಗೆ ಅವನು ಬದುಕಿದ್ದ, ಚಿತ್ರದುರ್ಗದಲ್ಲೇ ಇದ್ದ. ಮತ್ತು ಯಾವ ಸಂದರ್ಭದಲ್ಲಿ ಅವನು ಬೆಂಗಳೂರಿಗೆ ಬಂದ ಅದನ್ನು ಒಂದು ದಿವ್ಸಕ್ಕೆ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಅವನದು ಡೆಡ್ ಬಾಡಿ ಮಾರನೇ ದಿವಸ 8 ಗಂಟೆಗೆ ಶವ ಸಿಗುತ್ತೆ. ಈಗ ಶವ ಪೋಸ್ಟ್ಮಾರ್ಟಮ್ ಆಗಿರುತ್ತೆ. ಪೋಸ್ಟ್ಮಾರ್ಟಮ್ನಲ್ಲಿ ಡೆತ್ ಸಿನ್ಸ್ ಹೌ ಮೆನಿ ಹವರ್ಸ್ ಅನ್ನೋದ್ರ ಬಗ್ಗೆ ಬಂದಿರುತ್ತೆ. ಅಂದರೆ ಅವನು ಎಷ್ಟು ಗಂಟೆಗೆ ಸತ್ತ ಅನ್ನೋದು ಪ್ರಶ್ನೆ. ಈ ಎಷ್ಟು ಗಂಟೆಗೆ ಸತ್ತ ಅಂದರೆ ಅದರ ಬಗ್ಗೆ ಯಾರು ಏನೂ ಹೇಳೋದಿಲ್ಲ. ಸೊ ಪ್ರತಿಕೂಲ ಸಾಕ್ಷಿ ಹೆಂಗಾಗ್ತಾನೆ? ಪ್ರಸನ್ನ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಅವರು ಹೇಳಿಕೆನೇ ನೀವು ಪರಿಗಣಿಸಬೇಡಿ, ಸಾಕ್ಷಿಯಾಗೆ ತಗೊಂಬೇಡಿ ಅಂತ ಹಂಗೆ ಹೇಳಕ್ಕೆ ಬರಲ್ಲ. ಹಾ. ಆ ಥರ ಕಾನೂನಲ್ಲಿ ಅವಕಾಶ ಇಲ್ಲ. ನೀವು ಹೇಳ್ತಿರಲ್ಲ, ಆ ರೀತಿ ಕಾನೂನಲ್ಲಿ ಅವಕಾಶ ಇಲ್ಲ. ಕಾನೂನಲ್ಲಿ ಸಾಕ್ಷಿ ಅಷ್ಟೇ. ಅಷ್ಟೇ. ಪ್ರತಿಕೂಲ ಸಾಕ್ಷಿ ಅಂದರೆ ಪೊಲೀಸರು ಮತ್ತೆ ಮುಂದೆ ಅವ್ರು ಹೇಳಿ. ಅರ್ಜಿ ಹಾಕಿರೋದೇನು ಸರ್ ಹಂಗಂದ್ರೆ? ಅದು ಏನು ಅರ್ಜಿ ಹಾಕಿದ್ದಾರೆ, ನಾನೇನೋ ಅರ್ಜಿ ಓದಿಲ್ಲ. ಸೊ ಮೇಲ್ನೋಟಕ್ಕೆ ನಾನು ಹೇಳೋದು ಆ ಥರ ಪ್ರತಿಕೂಲ ಸಾಕ್ಷಿ ಏನಿಲ್ಲ. ಏನು ಹೇಳಿದ್ದಾರೆ ಅದನ್ನೇ ಕೋರ್ಟ್ಗೆ ಹೇಳಿದ್ದಾರೆ. ಕ್ರಾಸ್ ಎಕ್ಸಾಮಿನೇಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬಿಟ್ರೆ ಅದು ಪ್ರತಿಕೂಲ ಸಾಕ್ಷಿ ಅಲ್ಲ. ಎಕ್ಸಾಮಿನೇಷನ್ ಚೀಫಲ್ಲೇ ಪ್ರಾಸಿಕ್ಯೂಟ್ರು ಎಕ್ಸಾಮಿನ್ ಮಾಡಿದಾಗಲೇ ಅವ್ರಿಗೆ ವಿರೋಧವಾಗಿ ಹೇಳಿದರೆ ಆವಾಗ ಪ್ರತಿಕೂಲ ಸಾಕ್ಷಿ. ಇದು ಪಾರ್ಷಿಯಲಿ ಅಂದೆಲ್ಲ ಇಲ್ಲ, ಅವ್ರ ಸ್ಟ್ಯಾಂಡಲ್ಲಿ ಅವರಿದ್ದಾರೆ. ಇದು ಏನು ದೊಡ್ಡ ವಿಚಾರ ಇಲ್ಲ. ಮೀಡಿಯಾ ಐಪ್ ಆಗ್ತಾ ಇದೆ, ಇದು ಮೀಡಿಯಾ ಐಪ್. ಬಟ್ ಅಲ್ಲಿ ಕರೆಕ್ಟಾಗಿ ಟೈಪು. ಬಟ್ ನನಗೆ ಕರೆಕ್ಟಾಗಿ ಟೈಪ್ ಆಗ್ತಾ ಇದೆ ಸರ್. ನನಗೆ ಇನ್ನೊಂದು ಕುತೂಹಲ ಏನು ಅಂತಂದ್ರೆ ಇಲ್ಲಿ ರತ್ನಪ್ರಭಾ ಅವರ ಗೊಂದಲದ ಹೇಳಿಕೆ ಏನು ಗೊಂದಲ ಏನಿಲ್ಲ. ಸಿ ಅವರು 2:30ನಾ 10:30ನಾ 5:30ನಾ 6:30ನಾ, ಸೊ ಅದರಲ್ಲೆಲ್ಲ ಅಯ್ಯಮ್ಮ ಕರೆಕ್ಟಾಗಿ ಹೇಳ್ತಾ ಬರ್ತಾರೆ. ಮತ್ತೆ ಫೋನ್ ತಗೊಂಡಿರೋ ವಿಚಾರದಲ್ಲಿ ಫಸ್ಟ್ ಫೋನ್ ಮಾಡಿ ಫೋನು ಅದೇ ನೀವು ಒಂದು ಕ್ರಾಸ್ ಎಕ್ಸಾಮಿನೇಷನ್. ಹೌದೌದು, ಫೋನ್ ಬಂತು, ಫೋನನ್ನು ಯಾಕೆ ರಿಕವರಿ ಮಾಡಿಲ್ಲ, ಇದೆಲ್ಲ ಫರ್ದರು. ಈಗ ಅದು ಒಂದು ಸ್ಮಾಲ್ ಪಾಯಿಂಟ್, 1%. ಇನ್ನು 99% ಹಾಗೆ ಇದೆಲ್ಲ. ಏನೋ ಭಾಳ ಸ್ವಲ್ಪ ಈ ಕಡೆ ಆ ಕಡೆ ಶೇಕ್ ಆಯಿತು, ಅದೇನೂ ಆಗೋದಿಲ್ಲ. ಏನಾಗೋದಿಲ್ಲ. ಸೊ ಈಗ ನೀವು ಪವಿತ್ರ ಗೌಡ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಸರ್. ಸೊ ನಿಮಗೆ ಎಲ್ಲಿವರೆಗೂ ಬಂದಿದೆ ಮತ್ತು ನಿಮಗೇನು ಅನಿಸುತ್ತೆ ಸರ್ ಇದರಲ್ಲಿ, ಈ ಒಂದು ಪ್ರಕರಣ? ಈ ಎರಡು ವಿಚಾರ ಸಾಕ್ಷಿಗಳು ಅವ್ರ ಬಗ್ಗೆ ಏನು ಹೇಳಿಲ್ಲ. ಪವಿತ್ರ ಗೌಡ ಬಗ್ಗೆ ಅವರು ಒಂದು ಸೆಂಟೆನ್ಸು ಒಂದು ವರ್ಡು ಹೇಳಿಲ್ಲ. ನಾನು ಅದ್ರ ಬಗ್ಗೆ ಒಂದು ವರ್ಡು ಕೇಳಿಲ್ಲ. ಯಾಕಂದರೆ ಎವಿಡೆನ್ಸ್ ಅನ್ನೋದು ಬಾಕ್ಸಲ್ಲಿ ಹತ್ತಿ ಏನು ಹೇಳ್ತಾರೆ, ಪೊಲೀಸರ ಮುಂದೆ 100 ಹೇಳ್ತಾರೆ. ಅವ್ರ ಮೇಲೆ ಹೇಳಿದರೆ ಕ್ರಾಸ್ ಮಾಡಬೇಕಾಗಿತ್ತು. ಏನೂ ಹೇಳಿಲ್ಲ, ನಾನು ಕ್ರಾಸು ಮಾಡಿಲ್ಲ. ಅದು ಅವಶ್ಯಕತೆಯೂ ಇಲ್ಲ, ಮಾಡಲೂಬಾರ್ದು. ಸರ್ ಅದನ್ನು ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸರ್, ಈಗ ಅದು ಬಿಟ್ಟು ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಬಿಟ್ಟು ಅವ್ರ ಪದ ಬಳಕೆ ಬಂದಿಲ್ಲ, ಅದು ಬಿಟ್ಟು ನೀವು ಹ್ಯಾಂಡ್ಲ್ ಮಾಡ್ತಾ ಇದ್ದೀರಲ್ಲ, ಪವಿತ್ರ ಗೌಡ ಹೆಂಗೆ ಎಲ್ಲಿವರೆಗೂ ಬಂದಿದೆ ಇದು ಕೇಸು? ಅದು A1 ಆರೋಪಿ ಅವರೇ ಆಗಿರೋದ್ರಿಂದ ಹೆಂಗೆ ಹೋಗುತ್ತೆ? A1 A2 A3 ಅಲ್ಲ, ಯಾವ ರೋಲು ಯಾವ ಪ್ಲೇ ಮಾಡ್ತಾರೆ ಅಂದು ಅದರಲ್ಲಿ ರ್ಯಾಂಕಿಂಗ್ ಏನು ಇಂಪಾರ್ಟೆನ್ಸ್ ಅಲ್ಲ. ಈಗ ಪವಿತ್ರ ಗೌಡನು ಇದನ್ನ ಹೆಂಗೆ, ಪವಿತ್ರ ಗೌಡ ಚಿತ್ರದುರ್ಗ ಹೋಗಿಲ್ಲ, ಆಯಿತಾ? ಪವಿತ್ರ ಗೌಡ ಅವನ ಹತ್ರ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಅವನು ಯಾವುದು ಮೆಸೇಜ್ ಕಳಿಸಿಲ್ಲ, ಇವರು ಯಾವುದು ಮೆಸೇಜ್ ಕಳಿಸಿಲ್ಲ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ. ಬೇಕಂದರೆ ಇವ್ರನ್ನ ಪೊಲೀಸರು ಫಿಕ್ಸ್ ಮಾಡಿದ್ದಾರೆ ಅಂದು ನಮ್ಮದು. ಪೊಲೀಸರು ಏನೇನೋ ಜೋಡಣೆ ಮಾಡಿದ್ದಾರೆ, ಅವ್ರು ಫೋಲ್ಡ್ ಮಾಡಿದ್ದಾರೆ, ನಾವು ಅನ್ಫೋಲ್ಡ್ ಮಾಡ್ತೀವಿ. ಅಲ್ಲ ಯಾಕೆ ಜೋಡಣೆ ಮಾಡ್ತಾರೆ ಅಂತ ಸರ್? ಅದು ಹಂಗೆ, ಅದು ಪೊಲೀಸರು ಹಂಗೆ ಮಾಡೋದು. ಅವ್ರು ಜೋಡಣೆ ಮಾಡ್ತಾರೆ, ಅವ್ರು ಫೋಲ್ಡ್ ಮಾಡ್ತಾರೆ, ನಾವು ಅನ್ಫೋಲ್ಡ್ ಮಾಡ್ತೀವಿ. ಬಟ್ ಈತ ಮೆಸೇಜ್ ಮಾಡಿದಂತೂ ಸತ್ಯ ಪವಿತ್ರ ಗೌಡ? ಇಲ್ಲ, ಯಾರು ಹೇಳಿದ್ದು ಸತ್ಯ? ರೇಣುಕಾ ಸ್ವಾಮಿ ಮಾಡೇ ಇಲ್ಲ, ಮೆಸೇಜೇ ಮಾಡಿಲ್ಲ.
ಮೆಸೇಜೇ ಮಾಡಿಲ್ಲ ಈ ಅಮ್ಮನಿಗೆ, ಅದಕ್ಕೆ ಏನು ಸಂಬಂಧ? ಮತ್ತೆ ಅವು ಚಾಟ್ಸ್ಗಳೆಲ್ಲ ಇದಾಗಿತ್ತು. ಅದು ಯಾರು ಅದಕ್ಕೆ ಬೇರೆ ಏನೇನೋ ಇದೆ ಪ್ರೂವ್ ಮಾಡೋದು? ಅದೆಲ್ಲ ಸಂದರ್ಭ ಕೋರ್ಟ್ಗೆ ಭಯಂಕರ ಬರಲಿ, ಸರ್ ನೋಡ್ತೀವಿ. ಹಾ. ಅಂದ್ರೆ ಬರ್ಲಿ ಅದು. ಅಂದ್ರೆ ಅಲ್ಲಿಗೆ ಪವಿತ್ರ ಗೌಡಂಗೂ ಇದಕ್ಕೂ ಲಿಂಕೇ ಇಲ್ಲ. ಸೊ No link. A2 ಇಂದಾನೆ ಶುರುವಾಗಿದೆ ಅಂತ ಹೇಳ್ತಾ ಇದೀರಾ ನೀವು. ನೋ ಲಿಂಕ್. ಹಾ. ಅಂದ್ರೆ A2 ಇಂದಾನೆ ಶುರುವಾಗಿದೆ ಅಂತ ಹೇಳ್ತಾ ಇದೀರಾ ನೀವು. ಹಂಗೆ ಹೇಳಿಲ್ಲಪ್ಪ. ನಾನು ಯಾಕೆ ಅಲ್ಲಲ್ಲ ಹಂಗೇನಾದ್ರು ಆಗುತ್ತಾ ಅಂತ, ಮತ್ತೆ ಇವ್ರ ಇಲ್ಲ, ಪಾತ್ರನೇ ಇಲ್ಲ ಅಂದ್ರೆ? ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ, ಹಾ. ಲಿಂಕು ಇಲ್ಲ. ಆ ಲಿಂಕ್ ಮಾಡಿದರೆ ಅದು ಡಿ ಲಿಂಕ್ ಆಗುತ್ತೆ. ಹಾ, ಹಾ, ಹಾ. ಅಲ್ಲ ಸರ್, ಈಗ ನಟ ದರ್ಶನ್ ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು, ಪವಿತ್ರ ಗೌಡ ನೋಡಿ, ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಾಗುತ್ತೆ, ಬೇರೆ ಲಾಯರ್ಗಳಿದ್ದಾರೆ. ಪವಿತ್ರ ಗೌಡಗೂ ಇದಕ್ಕೂ ಸಂಬಂಧ ಇಲ್ಲ. ಲೂಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಅದು ಡಿಸ್ಕನೆಕ್ಷನ್ ಆಗುತ್ತೆ. ಕನೆಕ್ಷನ್ ಡಿಸ್ಕನೆಕ್ಷನ್ ಆಗುತ್ತೆ, ಲಿಂಕ್ ಡಿ ಲಿಂಕ್ ಆಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ಒಳ್ಳೆಯದು ಕೆಟ್ಟದಾಗುತ್ತೆ, ಕೆಟ್ಟದು ಒಳ್ಳೆಯದಾಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ. ಸೊ ವೀಲು ಕೆಳಗಿಂದ ಮೇಲೆ ಬರುತ್ತೆ, ಮೇಲೆಯಿಂದ ಕೆಳಗೆ ಹೋಗುತ್ತೆ. ಅದಕ್ಕೆ ನಾವು ಲಾಯರ್ಸ್ ಅಂದರೆ ನಾವು ಡಿಜಿಟಲ್ಲು, DNA ನಾವು ಕೂಡ ಅದ್ರ ಬಗ್ಗೆ ಗೊತ್ತಿದೆ. ಸೊ ಅದಕ್ಕೆ ಒಂದು ವಿಷಯ ಅಂದರೆ ಎ ಇಂದ ಬಿ, ಬಿ ಇಂದ ಸಿ, ಹೆಂಗ್ ಚೈನ್ ಆಫ್ ಕನೆಕ್ಷನ್ಸ್ ಬರುತ್ತೆ, ಆ ಚೈನು ಡಿ ಕನೆಕ್ಷನ್ ಇನ್ನೊಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸರ್, ಕಿಡ್ನಾಪೇ ಅಲ್ಲ ಅದು ಅಂತ ಹೇಳ್ತಾ ಇದ್ರಿ ನೀವು. ಮತ್ತೆ ಊಟಕ್ಕೆ ಹೋಗ್ತೀನಿ, ಮಧ್ಯಾಹ್ನ ಬರ್ತೀನಿ, ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ಕಿಡ್ನಾಪ್ ಯಾರು? ಅದು ಯಾರು ಫ್ರೆಂಡ್ಸ್ ಯಾರು ಸರ್? ಅದು ಉದ್ದೇಶಪೂರ್ವಕವಾಗಿ ಕರ್ಕೊಂಡು ಹೋದ್ರೆ ಅದನ್ನ ಯಾವ ಥರ ಕನ್ಸಿಡರ್ ಮಾಡೋದು ಸರ್? ಯಾರು ಕರ್ಕೊಂಡು ಹೋದ್ರು, ಯಾರು ನೋಡಿದ್ದು, ಇದೆಲ್ಲನೂ ಕೋರ್ಟ್ಗೆ ಬಂದು ಸಾಕ್ಷಿ ಕೊಡಬೇಕಲ್ಲ. ಆವಾಗ ನಾವು ಡ್ರಿಲ್ಲು ಗ್ರಿಲ್ಲು ಎಲ್ಲ ಆಗುತ್ತಲ್ಲ. ಹಿಂಗೆ. ಸೊ ಒಟ್ಟಲ್ಲಿ ನೀವು, ನಾನು ನೋಡ್ತಾ ಇದ್ದೆ ನಿಮ್ಮ ವೀಡಿಯೋಸ್ನ, ಒಟ್ಟಲ್ಲಿ ಬಾಲನವ್ರ ಪ್ರಕಾರ ಅದು ಕಿಡ್ನಾಪೇ ಅಲ್ಲ. ಕಿಡ್ನಾಪು ಅಲ್ಲ, ಈ ಅಮ್ಮನಿಗೂ ಅದಕ್ಕೂ ಸಂಬಂಧನೂ ಇಲ್ಲ. ಹಿಂಗೆ ಸರ್, ಸಂಬಂಧನೇ ಇಲ್ಲ. ಸಂಬಂಧ ಹೆಂಗ್ ಮಾಡಿಸ್ತೀರಾ? ಅದಕ್ಕೆ ನಾನು ಹೇಳಿದೆ, ಲಿಂಕ್ ಮಾಡಿದ್ರೆ ಡಿ ಲಿಂಕ್. ಸೊ ನಿಮ್ಮ ಪ್ರಕಾರ ಹಂಗಾರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಅವೆಲ್ಲ ಪೊಲೀಸ್ ಅವರೇ ಬೇಕಂತಲೇ ಮಾಡಿರೋದು ಅಂತಾನೆ? ಬೇಕಂದ್ರೆ ಮಾಡಿದ್ರ, ಬೇಡ ಅಂದು ಮಾಡಿದ್ರ, ಪೊಲೀಸರು ಕೆಲಸ ಮಾಡಿದ್ದಾರೆ. ಕಾಕಿ ಬಟ್ಟೆ ಹಾಕಿರೋದು ತನಿಖೆ ಅಧಿಕಾರಿ, ತನಿಖೆ ಆಗಬೇಕು. ತನಿಖೆ ಮಾಡಿದ್ದಾರೆ, ಬ್ಯೂಟಿಫುಲ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಸೊ ಚಾರ್ಜ್ ಶೀಟಲ್ಲಿ ನೋಡಿದರೆ ಬ್ಯೂಟಿಫುಲ್ಲು, ವಂಡರ್ಫುಲ್ಲು, ಕಲರ್ಫುಲ್ಲು, ಡಿಲೈಟ್ಫುಲ್ಲು, ಅಲ್ಲ ಸರ್, ವಿಚಾರ ಪೇನ್ಫುಲ್ಲು, ಟಿಯರ್ಫುಲ್ಲು, ಅದು ಕಂಪ್ಲೀಟ್ ಔಟ್ಫುಲ್ ಆಗುತ್ತೆ. ಅಂದರೆ ನೀವು ಹೇಳ್ತಿರೋದು ಬ್ಯೂಟಿಫುಲ್ ಅಥವಾ ಫುಲ್ ಆಫ್ ಕನ್ಫ್ಯೂಷನ್? ಬ್ಯೂಟಿಫುಲ್ಲು, ಕಲರ್ಫುಲ್ಲು. ಅಲ್ಲ, ನೀವು ಹೇಳ್ತಿರೋ ಬ್ಯೂಟಿಫುಲ್ ಮತ್ತು ಕಲರ್ಫುಲ್ ಚಾರ್ಜ್ ಶೀಟ್, ನಿಮ್ಮ ಹಿಂದಿನ ಮರ್ಮ ಏನು ಸರ್? ಆದರೆ ಅದು ಕೋರ್ಟಲ್ಲಿ ನಿಲ್ಲಬೇಕಲ್ಲ, ವೆದರ್ ಇಟ್ ಈಸ್ ಬ್ಯೂಟಿಫುಲ್ಲು, ಕಲರ್ಫುಲ್ಲು, ವಂಡರ್ಫುಲ್ಲು, ಆರ್ ಟಚಿಂಗ್ ಫುಲ್ಲು, ಅದೆಲ್ಲ ನೋಡಬೇಕಲ್ಲ, ಟೆಸ್ಟಿಂಗ್ ಆಗಬೇಕು. ಪೊಲೀಸರು ಹೇಳೋದೆಲ್ಲ ಸತ್ಯನ? ಅದಕ್ಕೆ ಕ್ರಾಸ್ ಎಕ್ಸಾಮಿನೇಷನ್ ಇರೋದು. ದಿಸ್ ಈಸ್ ಕಾಲ್ಡ್ ಆಸ್ ಆಂಗ್ಲೋ ಸ್ಯಾಕ್ಸನ್ ಟ್ರಯಲ್. ಪ್ರತಿ ಒಂದು ಗೋಲ್ಡ್ ಅಂದರೆ ಗೋಲ್ಡ್ ಆಗಿಬಿಡುತ್ತಾ? ಅದು ಗೋಲ್ಡಾ ಇಲ್ವೋ ಅಂದು ಟೆಸ್ಟ್ ಆಗಬೇಕಲ್ಲ. ನೀವು ಗೋಲ್ಡ್ ಅಂದರೆ ಗೋಲ್ಡಾ? ನಾವು ಕ್ರಾಸ್ ಮಾಡಿದರೆ ಅದು ಬೋಲ್ಡ್ ಆಗುತ್ತೆ, ಓಲ್ಡ್ ಆಗುತ್ತೆ, ಕೊನೆಯಲ್ಲಿ ಸೋಲ್ಡ್ ಆಗುತ್ತೆ. ಯಾವ ಥರ ಸೋಲ್ಡು ಸರ್? ಆಗುತ್ತೆ ಅದು. ಯಾರು ಸೋಲ್ಡು, ಯಾರು ಬೋಲ್ಡು, ಯಾರು ಗೋಲ್ಡು, ಇದೆಲ್ಲನೂ ಟ್ರಯಲ್ ಆಗುತ್ತೆ. ಆಮೇಲೆ ಇನ್ನೊಂದು ನೋಡ್ತಾ ಇದೆ ಸರ್, ಇನ್ನು 1 ವರ್ಷ ಅವ್ರನ್ನ ನಾವು ಕರ್ಕೊಂಬರಕ್ಕಾಗಲ್ಲ ಆಚೆ ಕಡೆ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳಿಲ್ಲಪ್ಪ, ಅವ್ರು ಸುಮ್ಮನೆ ನೀವೇ ಪದಗಳು ನಮ್ಮ ಹತ್ರ ಹಾಕ್ತೀರ. ಅವರೇ ಕೇಳ್ತಾರೆ ಎಷ್ಟು ದಿವಸ ಆಗುತ್ತೆ ಅಂದು. 233 ವಿಟ್ನೆಸ್ಸಸ್ಸು, ಈಗ 2 ವಿಟ್ನೆಸ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಏನೇನು ಬದಲಾವಣೆ ಆಗುತ್ತೆ ನೋಡಬೇಕು. ನಾನು 1 ವರ್ಷ ಆಗುತ್ತೆ ಅಂದರೆ ನೀವು 1 ವರ್ಷ ಪವಿತ್ರ ಗೌಡ ಹೊರಗೆ ಬರೋದೇ ಇಲ್ಲ ಅಂತ ಆಗ್ಬಿಡ್ತೀರಾ ಸರ್? ನೀವು 1 ವರ್ಷ ಆಚೆ ಕಡೆ ಕಷ್ಟ ಹಾಕ್ಬಿಟ್ರು ಅತ್ಲಾಗೆ. ಹಂಗೆಲ್ಲ ಇಲ್ಲ, ಈಗ ನಡೀತಾ ಇದೆ. ನಾನು ಒಬ್ಬರಿಗೆ ಮಾತ್ರ ಲಾಯರು ಸರ್. ಒಟ್ಟು 272 ಸಾಕ್ಷ್ಯ ಅಂತ ಹೇಳ್ತಾ ಇದ್ದಾರೆ. 233 ಸಾಕ್ಷ್ಯ. 233 ಸಾಕ್ಷ್ಯಗಳಲ್ಲಿ ಎಲ್ಲದೂ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ಇದು ಕೇಸ್ ಹಂಗಲ್ಲ. 50-50 ಪರ್ಸೆಂಟೇಜ್ ವೈಸ್. 51 49, ಮೆಜಾರಿಟಿ 60-40, 75-25 ಈ ಥರ ರೇಟಿಂಗ್ಸು. ಸೊ 50-50 ಅಂದರೆ ಬೆನಿಫಿಟ್ ಆಫ್ ಡೌಟು ಅಕ್ಯೂಸ್ಡ್ಗೆ ಕೊಡಬೇಕಾ.
51-49 ಬಂದರೆ ಕಷ್ಟ. ಯಾರಿಗೆ ಕಷ್ಟ ಅಂತ ಅಂದ್ರೆ ಅಕ್ಯೂಸ್ಡ್ಗಳಿಗೆ ಕಷ್ಟ. ಕಷ್ಟ. ಹ್ಮ್, ಹ್ಮ್, ಹ್ಮ್. ಸೊ 49 ಬಂದುಬಿಟ್ರೆ ಪ್ರಾಸಿಕ್ಯೂಷನ್ಗೆ ನಷ್ಟ. ನಷ್ಟ. ಇಲ್ಲಿ ಕಷ್ಟ ಆದರೆ ಅಲ್ಲಿ ನಷ್ಟ ಆಗುತ್ತೆ. ಓಕೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ ಸೊ ಪವಿತ್ರ ಗೌಡ ಇದ್ರಲ್ಲಿ ಏನು ಪಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನೀವು. ಆಯಮ್ಮ ಪಾತ್ರಧಾರಿನೂ ಇಲ್ಲ, ಸೂತ್ರಧಾರಿನೂ ಇಲ್ಲ, ಅವರು ನಿರಪರಾಧಿ. ಓಕೆ. ನಿರಪರಾಧಿ ಎಂದು ಹೊರಗೆ ಬರ್ತಾರೆ ಬಿಡಿ. ಪಕ್ಕ. ಅದು ಈಗ ನನ್ನ ಪಕ್ಕ ಅಂದರೆ ನಾನೇನು ಜಡ್ಜಾ? ಸೊ ನೀವು ಅದು ನಿರಪರಾಧಿ ಅಂತ ಏನಂದರೆ judgment ಕೊಡ್ತೀರಾ? ಅದು ಜಡ್ಜ್ಮೆಂಟ್ ಕೊಡೋದು ನ್ಯಾಯಾಧೀಶರು. ಹ್ಮ್. ನಾವು ಕೋರ್ಟ್ಗೆ ಅಸಿಸ್ಟ್ ಮಾಡ್ತೀವಿ. ಹ್ಮ್, 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 ಪ್ರಾಸಿಕ್ಯೂಷನು, ಪೊಲೀಸರು, ತಜ್ಞರು ಹ್ಮ್, ಇದೆಲ್ಲನೂ ನ್ಯಾಯಾಲಯಕ್ಕೆ ತಂದು ಇಡ್ತಾರೆ. ಹ್ಮ್, ಹ್ಮ್, ನಾವು ಅವರು ಇಟ್ಟಿದ ಮೇಲೆ ಅದನ್ನು ಸ್ವಲ್ಪ ಆ ಕಡೆ ತಳ್ತೀವಿ. ಹ್ಮ್, ಹ್ಮ್. ಅಂದರೆ ಕಾನೂನು ಚೌಕಟ್ಟಲ್ಲಿ ಏನೆಲ್ಲ ಇದೆ ಆ ಪ್ರಕಾರ ನಾವು ಡಿಫೆನ್ಸ್ ಲಾಯರ್ಸ್ ಕ್ರಾಸ್ ಮಾಡಬೇಕು. ಹ್ಮ್, ಹ್ಮ್, ಈಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಒಂದು ಸ್ಕಿಲ್ಲು. ಹ್ಮ್. ದ ಸ್ಕಿಲ್ಲು ಟು ಟೆಲ್ಲು. ಭಯಂಕರ ಪ್ರಾಸೆಸ್ ಸರ್ ನೀವು. ಪ್ರಾಸೆಸ್ ಸಖತ್ತಾಗಿ ಹೊಡಿತೀರಾ ಸರ್. ಈಗ ನೀವು ಪವಿತ್ರ ಗೌಡ ಪರ ಲಾಯರ್ ಅನ್ನೋದ್ರಿಂದ ಆಚೆ ಬಂದ್ಬಿಡಿ ಸರ್. ಹಾಂ, ನೀವು ಈಗ ಬರೀ ವಕೀಲ ಅಷ್ಟೇ. ನನ್ನ ಪ್ರಶ್ನೆ ಅದು ಹೆಂಗೆ ವಕೀಲ ಅಂತ ಈಗ ನನ್ನ ಹೇಳಕ್ಕ? ಪ್ರಶ್ನೆ ಈಗ ಬರೀ ಪ್ರಶ್ನೆ, ಈ ಒಂದು ಪ್ರಕರಣ ಹಂಗಾರೆ ಆಗಿರೋದು ನಿಜ, ರೇಣುಕಾ ಸ್ವಾಮಿ ಸತ್ತಿರೋದು ನಿಜ. ಸೊ ಇವಾಗ ಹೇಳಿ ಸರ್, ನೀವು ಅವ್ರ ಪರನೂ ಅಲ್ಲ ಇವ್ರ ಪರನೂ ಅಲ್ಲ, ಜಸ್ಟ್ ಒಬ್ರು ವಕೀಲರಾಗಿ ಈ ಈಗ ಕೇಸ್ನ ಹೆಂಗ್ ಈಗ ನೋಡ್ತಾ ಇದ್ದೀರಾ? ಯಾರು ನೋಡಿದ್ರಿ? ನೀವು ನೋಡಿದ್ರಾ? ನಾನು ನೋಡಿದ್ದೀನ? ಹ್ಮ್. ಕೊಂದವರು ಯಾರು, ಅಷ್ಟೇ ಸರ್. ನೊಂದವರು ಯಾರು, ಹ. ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ಒಬ್ಬ ಲಾಯರ್ ಆಗಿ ನಿಮಗೇನು ಅನ್ಸುತ್ತೆ? ಯಾವ ತರ ನಾನೇನು ಜಡ್ಜಾ? ಲಾಯರ್ ಆಗಿ ಅದೇ ಕೊಂದವರು ಯಾರು ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕ್. ಡ್ಯಾಶ್ 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 ಡ್ಯಾಶ್. ಜಡ್ಜ್ ಅದನ್ನು ಫಿಲ್ ಮಾಡ್ತಾರೆ, ಅಷ್ಟೇ. ನಾವು ಫಿಲ್ಟರ್ ಮಾಡ್ತೀವಿ. ನೀವು ಫಿಲ್ಟರ್ ಮಾಡ್ತೀರಾ? ಆ, ಓಕೆ. ಎಸ್, ಥ್ಯಾಂಕ್ ಯು ಸರ್. ಆ್ಯಂಡ್ ಪೊಲೀಸರು ಆಲ್ಟರ್ ಮಾಡ್ತಾರೆ. ಆಲ್ಟರ್ ಮಾಡ್ತಾರೆ, ಪೊಲೀಸ್ನವ್ರು ಆಲ್ಟರ್ ಮಾಡ್ತಾರೆ. ಪೊಲೀಸ್ ನಾನು ಹೇಳ್ತಿಲ್ಲ, ಬಾಲನ್ಸರ್ ಹೇಳ್ತಿರೋದು. ಪೊಲೀಸರು ಆಲ್ಟರ್ ಮಾಡ್ತಾರೆ, ಆಲ್ಟರ್ ಮಾಡ್ಬಿಟ್ಟೆ ಬ್ಯೂಟಿಫುಲ್ ಚಾರ್ಜ್ ಶೀಟ್ ಬರ್ದಿದ್ದಾರೆ. ಆಲ್ಟರ್ ಮಾಡ್ತಾರೆ, 4,000 ನಾವು ರೂಪಾಯಿ. ಫಿಲ್ಟರ್ ಮಾಡ್ತೀವಿ. ಹ್ಮ್. ಸೊ ಪ್ರಾಸಿಕ್ಯೂಟರು ಅದನ್ನು ಥ್ರಿಲ್ಲರ್ ಮಾಡ್ತಾರೆ. ಸೊ ಅವ್ರವ್ರ ಕೆಲಸಗಳು ಅವ್ರವ್ರು ಮಾಡ್ತಾರೆ. ಮಾಡ್ತಾರೆ. ಓಕೆ, ಓಕೆ ಸರ್. ಎಸ್.